ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು 42 ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್ ಆಲ್ರೆಡಿ ಹಾಕಿದ್ದೀನಿ. ಇದು ಸ್ಟಿಚಿಂಗ್ ವಿಡಿಯೋ. ಇದಕ್ಕೆ ಸ್ವಲ್ಪ ಡಿಸೈನ್ ಮಾಡಿದ್ದೆ. ಆ ಡಿಸೈನ್ಗೆ ಸೀರೆ ಪೀಸ್ ತೊಗೊಂಡಿದ್ದೀನಿ ಸ್ವಲ್ಪ. ಆ ಸೀರೆ ಪೀಸ್ಗೆ ನಾನು ಆಲ್ರೆಡಿ ಡಿಸೈನ್ ಹೇಗೆ ಬರುತ್ತೆ ಅಂತ ನೋಡಿ ಅದನ್ನು ಕಟ್ಟಿಂಗ್ ಮಾಡಿದ್ದೀನಿ. ಆಲ್ರೆಡಿ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ತೋರಿಸಿದ್ದೆ ಯಾವ ರೀತಿ ಬರುತ್ತೆ ಅಂತ. ಅದನ್ನು ಕ್ಯಾನ್ವಾಸ್ ಕಟ್ ಮಾಡಿ ಅದನ್ನು ಐರನ್ ಮಾಡ್ಕೊಂಡಿದ್ದೀನಿ. ಆ ಸೀರೆ ಪೀಸ್ ಮೇಲೆ ಎರಡು ಕಡೆದೂ ಒಂದೊಂದು ಇಟ್ಬಿಟ್ಟು ಆಮೇಲೆ ಅದನ್ನು ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಏನಕ್ಕಪ್ಪ ಸ್ಟಿಚ್ಚು ಅಂದರೆ ಅದು ಐರನ್ ಮಾಡಿದ್ರೆ ಒಂದೊಂದ್ಸಲ ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ಟಿಚ್ ಮಾಡ್ಕೊಂಬಿಟ್ರೆ ಸ್ಟಿಫ್ ಆಗಿರುತ್ತೆ ಅಂತ ಒಂದು ಕಡೆ ಫೋಲ್ಡ್ ಮಾಡ್ಕೋಬೇಕು, ಒಂದು ಕಡೆ ಸ್ಟಿಚಿಂಗ್ ಮಾಡ್ತೀವಲ್ಲ ಅದಕ್ಕೆ ಓಪನ್ ಬಿಟ್ಕೋಬೇಕು. ಆ ಥರ ಇವಾಗ ಈ ಎರಡು ಶೇಪ್ ಹೇಗಿದೆ ಅದೇ ಶೇಪ್ನ ಕಟ್ ಮಾಡ್ಕೋಬೇಕು. ಮತ್ತು ನಾನು ಕೆಳಗೆ ಮೇಲೆ ಆ್ಯರೋ ಮಾರ್ಕ್ ಹಾಕಿದ್ದೀನಿ, ಯಾಕೆಂದರೆ ಉಲ್ಟಾ ಸೀದಾ ಆಗಬಾರ್ದು ಅಂದ್ಬಿಟ್ಟು. ಕೆಳಗಡೆ ಯಾವ್ದು ಬರಬೇಕು ಮೇಲೆ ಯಾವ್ದು ಬರಬೇಕು ಅಂದ್ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ. ಕೆಲವೊಂದು ಟಿಪ್ಸ್ಗಳನ್ನ ಈ ಥರ ಫಾಲೋ ಮಾಡಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಒಂದು ಸಲ ಎರಡು ಒಂದೇ ಥರ ನೋಡಿ ಈ ಥರ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಒಂದು ಮೇಲೆ ಕೆಳಗೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಅದು ನೋಡಿಕೊಂಡು ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಇದನ್ನೇ ಒಂದು ಸೈಡು ಫೋಲ್ಡ್ ಮಾಡಿಬಿಡ್ತಾ ಇದ್ದೀನಿ. ಎರಡೂ ಅಷ್ಟೇ ಒಂದು ಕಡೆ ಸ್ಟಿಚ್ ಮಾಡ್ಕೊಂಬಿಡ್ಬೇಕು ಫೋಲ್ಡ್ ಮಾಡಿ. ಮತ್ತು ಇನ್ನೊಂದು ಸೈಡ್ ಬಂದುಬಿಟ್ಟು ಹಾಗೇ ಅದನ್ನ ಇನ್ನೌಟ್ ಮಾಡೋದು. ಬ್ಲೌಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿದಾಗ ಅದು ಇನ್ನೌಟ್ ಮಾಡಿ ಮೇಲ್ಗಡೆ ಬರುತ್ತೆ. ಓಕೆನಾ, ಈ ಡಿಸೈನು ಆ ಥರ. ಅದು ಡಿಸೈನಿಗೆ ಬೇಕಾದ್ರೆ ನೀವು ಗೋಲ್ಡ್ ಕಲರಲ್ಲಿ ಲೇಸು ಇಲ್ಲ ಸ್ಟೋನ್ ಏನಾದರೂ ಅಟ್ಯಾಚ್ ಮಾಡ್ಕೋಬೋದು ಬೇಕು ಅಂದರೆ. ನಾನು ಒಂದು ಲೆವೆಲ್ಗೆ ಜಾಸ್ತಿ ಓವರಾಗಿ ಬೇಡ ಅಂದ್ಬಿಟ್ಟು ಇಷ್ಟೇ ಪ್ಯಾಚ್ ವರ್ಕ್ ಮಾತ್ರ ಕೊಟ್ಟಿದ್ದೀನಿ. ಆಮೇಲೆ ಬಟ್ಟೆ ಬೇರೆ ಸಾಕಾಗಿಲ್ಲ, ಇರೋ ಬಟ್ಟೆಲಿ ಅಡ್ಜಸ್ಟ್ ಮಾಡಿ ಈ ಡಿಸೈನ್ ಮಾತ್ರ ಕವರ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಪೋಟ್ಲಿ ಬಟನ್ ಇಡ್ಬೋದು, ಇಲ್ಲ ಬೀಡ್ಸ್ ಇಡ್ಬೋದು. ಈ ಥರ ಏನಾದರೂ ಡಿಸೈನ್ ನೀವು ಎಕ್ಸ್ಟ್ರಾ ಡಿಸೈನ್ ಮಾಡ್ಕೋಬೋದು. ಓಕೆನಾ, ಫಸ್ಟ್ ಈ ಥರ ಫೋಲ್ಡ್ ಮಾಡ್ಕೊಂಬಿಡ್ತಾಯಿದ್ದೀನಿ. ಹೇಳ್ದಾಗೆ ಒಂದು ಸೈಡು ಎರಡೂ ಒಂದೊಂದು ಸೈಡು ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ನೀಟಾಗಿ ಸ್ಟಿಚ್ ಮಾಡ್ಕೊಂಡು ರೆಡಿ ಆಯಿತು ನೋಡಿ ಈ ರೀತಿ. ಅದೇ ಒಂದು ಸ್ವಲ್ಪ ಆ ಕಡೆ ಇರೋದನ್ನೆಲ್ಲ ನೋಡಿಕೊಂಡು ಒಂಚೂರು ನ್ಯಾಚ್ ಹಾಕ್ಕೊಂಡು ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದೊಂದಾಗ ತಿರುಗಲ್ಲ, ಅದು ಡಿಸೈನ್ ಕ್ರಾಸ್ ಆಗಿದೆಯಲ್ಲ ಅಲ್ಲಿ ತಿರುಗೋದಿಲ್ಲ ಬಟ್ಟೆ, ಅಲ್ಲಿ ನೀಟಾಗಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಸೀರೆ ಪೀಸ್ನ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಬ್ಲೌಸ್ ಪೀಸ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಕಟ್ ಮಾಡ್ಕೊಂಬಿಡಬೇಕು. ಕಟ್ ಮಾಡಿಕೊಂಡು ಆ ಸೈಡ್ ಪೀಸ್ ಹಾಗೆ ಇಟ್ಕೋಬೇಕು, ಏಕೆಂದರೆ ಅದು ಮತ್ತೆ ಕೆಳಗಡೆ ಪೀಸ್ ಕೊಡೋದಕ್ಕೆ ಮೆಜರ್ಮೆಂಟ್ಗೆ ಬೇಕಾಗುತ್ತೆ. ಉಲ್ಟಾ ಸೀದಾ ನೋಡ್ಕೊಂಡು ಮಾರ್ಕ್ ಮಾಡಿಕೊಂಡು ಇವಾಗ ಇಟ್ಕೊಳ್ಳಿ ಈ ರೀತಿ. ಇವಾಗ ಇದ್ರ ಮೇಲೆ ಮಾಮೂಲಿ ಬ್ಲೌಸ್ ಪೀಸ್ ಬರುತ್ತಲ್ಲ ಅದು ಇಟ್ಕೋಬೇಕು. ಇದು ನಾನು ಚೆಕ್ ಮಾಡ್ತಾಯಿದ್ದೀನಿ ಡಿಸೈನ್ ಹೇಗೆ ಬರುತ್ತೆ ಅಂತ. ಮತ್ತು ಇವಾಗ ಬ್ಲೌಸ್ ಪೀಸ್ ತೊಗೊಂಡು ಎರಡು ಪೀಸ್ ಮಾಡ್ಕೊಂಬಿಡಿ. ಈಗ ಎರಡು ಕಡೆನೂ ಎರಡು ಕಡೆ ಇನ್ನೌಟ್ ಏನು ಮಾಡೋಂಗಿಲ್ಲ, ಇದು ಸೀದಾನೆ ಇಟ್ಕೊಂಡು ಅದು ಆಲ್ರೆಡಿ ಫಸ್ಟ್ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಸೀರೆ ಪೀಸಲ್ಲಿ ಕ್ಯಾನ್ವಾಸ್ನ ಅದನ್ನು ಕೊಟ್ಟು ಇನ್ವರ್ಟ್ ಮಾಡೋದು ಅಷ್ಟೇ. ಈ ರೀತಿ ಫಸ್ಟು ಎರಡೂ ಕಡೆ ನೋಡಿಕೊಂಡು ಆಮೇಲೆ ಅದು ಬಾರ್ಡರ್ ಕೊಡೋದು ಬೇಡ ಅಂದ್ಕೊಂಡೆ, ಆದರೆ ಬಟ್ಟೆ ಸಾಕಾಗಲ್ಲ. ಅದಕ್ಕೋಸ್ಕರ ಬಾರ್ಡರು ಹಾಗೆ ಕೊಟ್ಟೆ. ಇಲ್ಲ ಅಂದ್ರೂ ಬಾರ್ಡರ್ ಕೊಟ್ಟಿಲ್ಲ ಅಂದರೆ ಒಂಥರ ಡಿಸೈನ್ ಎದ್ದು ಕಾಣಿಸುತ್ತೆ ಅಂತ. ಆದರೆ ಏನು ಮಾಡೋದು, ಬಟ್ಟೆ ಸಾಕಾಗಲ್ಲ ಅಂದ್ಬಿಟ್ಟು ಆ ಕೆಳಗಡೆ ಇರೋ ಬಾರ್ಡರ್ನ ಹಾಗೆ ಕೊಟ್ಟಿದ್ದೀನಿ ಬ್ಯಾಕಲ್ಲಿ. ಮತ್ತು ಇವಾಗ ಇದು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಎರಡು ಪೀಸನ್ನು ಅಷ್ಟೇ ಸೇಮ್ ಆ ಡಿಸೈನ್ ಹೇಗಿದೆ ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡೋಂಗಿಲ್ಲ, ಸ್ಟಿಚ್ ಮಾಡ್ಕೊಳ್ಳೋದು ಸೀದಾ ಇಟ್ಕೊಂಡ್ಬಿಟ್ಟು ಸುತ್ತ ಸ್ಟಿಚಿಂಗ್ ಹಾಕ್ಕೊಳ್ಳೋದು ಅಷ್ಟೇ. ಇವಾಗ ಇದು ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಮತ್ತೆ ನಾನು ಹೇಳ್ದಂಗೆ ಅದು ಆಲ್ರೆಡಿ ಪೀಸ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಪೀಸ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಉದ್ದ ಉಲ್ಟಾ ಸೀದಾ ನೋಡ್ಕೋಬೇಕು. ಅಂದರೆ ನಾನು ಯಾರೋ ಮಾರ್ಕ್ ಮಾಡಿದ್ದೀನಿ ಮೇಲ್ಗಡೆ ಯಾವ್ದು ಬರಬೇಕು ಕೆಳಗಡೆ ಯಾವ್ದು ಬರಬೇಕು ಅಂತ ಅದನ್ನು ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಫಸ್ಟ್ಗೆ ಈ ಥರ ಎಲ್ಲ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಂಡು ಈಗ ನೋಡಿ ಕರೆಕ್ಟಾಗಿ ಆ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆಲ್ರೆಡಿ ನಾವು ಎಷ್ಟು ಮಾರ್ಜಿನ್ ಬಿಟ್ಟಿದ್ದೀವಿ ಅಷ್ಟಕ್ಕೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಅದು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿ ತಿರುಗಿಸ್ಕೊಂಡ್ರೆ ನಮಗೆ ಡಿಸೈನು ನೀಟಾಗಿ ಬರುತ್ತೆ ಪರ್ಫೆಕ್ಟಾಗಿ. ಯಾಕೆಂದರೆ ಕ್ಯಾನ್ವಾಸ್ ಕೊಟ್ಟಿದ್ದೀವಲ್ಲ ಅದಕ್ಕೋಸ್ಕರ ರಿಸ್ಕ್ ಏನಾಗಲ್ಲ. ಆರಾಮಾಗಿ ಸ್ವಲ್ಪ ಪೀಸ್ ತೊಗೊಂಡು ಈ ಡಿಸೈನ ನೀವು ಟ್ರೈ ಮಾಡ್ಬೋದು. ಮತ್ತು ಆಮೇಲೆ ಇದು ದೊಡ್ಡ ಬ್ಲೌಸು, ಚಿಕ್ಕ ಬ್ಲೌಸ್ಗೆಲ್ಲ ಇಷ್ಟೊಂದು ಬಟ್ಟೆ ಬೇಕಾಗಲ್ಲ, ಸ್ವಲ್ಪ ಇದ್ದರೆ ಸಾಕು. ಇದು ದೊಡ್ಡ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ಹಂಗೊತ್ತು. ಸ್ಲೀವ್ಸ್ನ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, 2 ಇಂಚ್ ಕಮ್ಮಿ ಮಾಡಿದೆ. ಯಾಕೆಂದರೆ 2 ಇಂಚಿಗೆ ಕೊಟ್ಟರೆ ಬಟ್ಟೆ ಸಾಕಾಗಲ್ಲ. ಮತ್ತು ಪ್ಯಾಚ್ ಕೊಡೋಕ್ಕೂ ಅವ್ರು ಸೀರೆನೂ ಕೊಟ್ಟಿಲ್ಲ, ಸೀರೆಯಲ್ಲಿ ಏನಾದರೂ ಅಂತ ಸೀರೆ ಅಷ್ಟು ಪೀಸ್ ಮಾತ್ರ ಕೊಟ್ಟಿದ್ದಾರೆ. ಅದನ್ನು ನಾನು ಡಿಸೈನ್ಗೆ ಅಷ್ಟೇ ಅಡ್ಜಸ್ಟ್ ಮಾಡಿದೆ. ಹಂಗೂ ಸ್ಲೀವ್ಸ್ಗೆ ವೇಸ್ಟ್ ಮಾಡಬಾರ್ದು ಅಂತ ಅದ್ರ ಬಾರ್ಡರ್ ತೊಗೊಂಡು ಪ್ಯಾಚ್ ಮಾಡಿ ಸ್ಲೀವ್ಸ್ಗೆ ಅಡ್ಜಸ್ಟ್ ಮಾಡಿದ್ದೀನಿ. ಹಾಗಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸ್ವಲ್ಪ ನೋಡಿ ಹಿಂಗೆ ಬಟ್ಟೆ ಕಮ್ಮಿ ಇದ್ದಾಗ ಅಡ್ಜಸ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಈ ರೀತಿ ಇವಾಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದು ಡಿಸೈನು ಮೇಲ್ಗಡೆ ಬರುತ್ತೆ ಈ ರೀತಿ. ಒಂದು ಮೇಲೆ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಮತ್ತು ಈ ಕಡೆ ಹಾಗೆ ಓಪನ್ ಇರುತ್ತಲ್ವ, ಆಲ್ರೆಡಿ ನಾವು ಇನ್ನೌಟ್ ಮಾಡಿದ್ದೀವಿ ಫೋಲ್ಡ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡಿದ್ರೆ ಡಿಸೈನ್ ನೀಟಾಗಿ ಫಿನಿಶಿಂಗಾಗಿ ಕಾಣಿಸುತ್ತೆ. ಅಲ್ಲಿ ಬೇಕಂದರೆ ನೀವು
ಪೋಟ್ಲಿ ಬಟನ್ ಇಡ್ಬೋದು, ಇಲ್ಲ ಲೇಸ್ ಇಡ್ಬೋದು, ಅದು ಕಾಣಿಸ್ಬಾರ್ದು ಅಂತ ನೀಟಾಗಿ ಫೋಲ್ಡ್ ಮಾಡಿದ್ದೀವಿ. ಆದ್ರೂ ಅದು ಆ ಥರ ಕಾಣಬಾರ್ದು ಅಂದರೆ ನೀವು ಸಣ್ಣ ಲೇಸು ಏನಾದರೂ ಕೊಟ್ಕೋಬೋದು. ನಾನೇನು ಕೊಟ್ಟಿಲ್ಲ, ಇಷ್ಟಕ್ಕೆ ಮುಗಿಸಿದ್ದೀನಿ ನೋಡಿ. ಈ ರೀತಿ ಬಂತು. ಇವಾಗ ಕೆಳಗಡೆಗೆ ಬಂದ್ಬಿಟ್ಟು ಆಲ್ರೆಡಿ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೀಸ್ ತಗೋತಾ ಇದ್ದೀನಿ. ನೀವು ಸೀರೆ ಪೀಸ್ ಇದ್ದರೆ, ನಾನು ಬ್ಲೌಸ್ ಪೀಸ್ ಇದ್ದರೆ ಅದೇ ಕೊಡ್ತಿದ್ದೆ, ಪೀಸ್ ಸಾಕಾಗಿಲ್ಲ. ಹಂಗಾಗಿ ಏನು ಮಾಡಿದೆ, ನಾನು ಸೀರೆ ಪೀಸ್ನೇ ಕೊಡ್ತಾಯಿದ್ದೀನಿ. ಅದು ಇರೋ ಪೀಸ್ನ ಇನ್ನೇನು ಮಾಡೋದು ಬಿಡು ಅಂದ್ಬಿಟ್ಟು ಅದೇ ಪೀಸ್ನೇ ಕೊಡ್ತಾಯಿದ್ದೀನಿ. ಯಾಕೆಂದರೆ ಗ್ರೀನ್ ಕಲರ್ ಇರಲಿಲ್ಲ, ಇದ್ದಿದ್ರೆ ಅದೇ ಪೀಸ್ ಕೊಡ್ತಿದ್ದೆ. ಗ್ರೀನ್ ಕಲರ್ ಬಟ್ಟೆ ಸಾಕಾಗದೇ ಇರೋ ಕಾರಣ ಯೆಲ್ಲೋ ಕಲರ್ ಸೀರೆ ಕಲರ್ದೆ ಗ್ರೀನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ಡಿಸೈನು. ಅದೇನು ಮಾಡೋದು, ಬಟ್ಟೆ ಸಾಕಾಗಿಲ್ಲ. ಅದಕ್ಕೋಸ್ಕರ ಈ ಥರ ಲೈನಿಂಗ್ನ ಫಸ್ಟ್ ಕಟ್ ಮಾಡ್ಕೊಬೇಕು. ನಾವೇನು ಕಟ್ ಮಾಡಿದ್ವಿ ಅದಕ್ಕಿಂತ ಒಂದು ಅರ್ಧ ಇಂಚು ತೊಗೋಬೇಕು. ಮಾಡಿಕೊಂಡು ನೀಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡ್ರೆ, ಇವಾಗ ಅದು ಆಲ್ರೆಡಿ ಸೀರೆ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು 2 ಪೀಸ್ ತೊಗೊಂಡು ಒಂದು ಫಸ್ಟು ಸ್ಟಿಚ್ ಮಾಡ್ಕೋಬೇಕು. ಒಂದು ಪೀಸ್ನ ಇಟ್ಟು ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ಅದು ಇನ್ನೊಂದು ಪೀಸ್ ಇರುತ್ತಲ್ಲ, ಅದನ್ನು ಇಟ್ಟು ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊಳ್ಳೋದು. ಇನ್ನೌಟ್ ಮಾಡಿಕೊಂಡು 2 ಪೀಸು ಆಲ್ರೆಡಿ ಸ್ಟಿಚ್ ಮಾಡಿದ್ದೀವಲ್ಲ ಡಿಸೈನು, ಅದನ್ನು ಇಟ್ಟು ಸ್ಟಿಚ್ ಮಾಡೋದು. ತುಂಬ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ, ಸಿಂಪಲ್ಲಾಗಿರುತ್ತೆ. ನೀವು ಪಟ್ಟಿ ಬೇಕಾದರೆ ಇನ್ನೂ ಚಿಕ್ಕದು ಮಾಡ್ಕೋಬೋದು. ನಾನು ಸೀರೆ ಪೀಸಲ್ಲಿ ಕೊಟ್ಟಿರೋ ಪಟ್ಟಿನ ನೀವು ಇನ್ನೂ ಚಿಕ್ಕ ಪಟ್ಟಿ ಬೇಕಾದರೆ, ನಾನು ಅದು ಆ್ಯಕ್ಚುಲಿ 1.5 ಇಟ್ಬಿಟ್ಟೆ. ಅದು ಆ ಕಡೆಗೆ ಸ್ಟಿಚಿಂಗ್ ಹೋಗುತ್ತೆ ಅಂದ್ಬಿಟ್ಟು ಅದು ಕ್ಯಾನ್ವಾಸ್ ಕಟ್ ಮಾಡ್ತಾಯಿದ್ದೀನಿ ಅನ್ನೋದೇ ನೆನಪಿರಲಿಲ್ಲ. ಇಲ್ಲ ಅಂದಿದ್ರೆ 1 ಇಂಚಿಗೆ ಮಾಡಿಕೊಂಡು ನಡೆಯುತ್ತೆ. 1.5 ಇಂಚ್ ಆಗಿಬಿಟ್ಟಿದೆ ಅದು. ನೀವು 1 ಇಂಚಿಗೆ ಬೇಕಾದರೂ ರೆಡಿ ಮಾಡ್ಕೋಬೋದು. ಓಕೆನಾ. ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ಇದು ಮಧ್ಯದಲ್ಲಿ ಕೊಡುವಂಥ ಪೀಸು. ನಾನು ಹೇಳ್ದಲ್ಲ, ಬ್ಲೌಸ್ ಪೀಸ್ ಇದ್ದಿದ್ರೆ ಬ್ಲೌಸ್ ಪೀಸಲ್ಲೇ ಕೊಡ್ತಿದ್ದೆ, ಅದು ಇರಲಿಲ್ಲ ಬ್ಲೌಸ್ ಪೀಸು. ಅದಕ್ಕೋಸ್ಕರ ಇನ್ನೇನು ಮಾಡೋದು, ಬ್ಲೌಸ್ ಪೀಸ್ ಇಲ್ವಲ್ಲ ಅಂದ್ಬಿಟ್ಟು ನಾನು ಸೀರೆ ಪೀಸಲ್ಲೇ ಕೊಟ್ಟಿದ್ದೀನಿ. ಈ ಬೇರೆ ಪೀಸು ಹಾಕೋಕ್ಕಾಗಲ್ಲ, ಈ ತೆಗ್ಬಿಡೋಕ್ಕೂ ಆಗೋಲ್ಲ. ಇಲ್ಲ ಬಟ್ಟೆ ತರಬೇಕು ಅಂದರೆ ಟೈಮ್ ಇಲ್ಲ, ಹೋಗಿ ತೊಗೊಂಬಂದು ಅದು ಸ್ಟಿಚ್ ಮಾಡೋಷ್ಟು ಟೈಮ್ ಇಲ್ಲ. ಅದಕ್ಕೋಸ್ಕರ ಇರೋ ಪೀಸ್ನ ಅಡ್ಜಸ್ಟ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು ಡಿಸೈನು. ಅದೇ ಯಾರಾದರೂ ಇನ್ನೂ ಸಣ್ಣಕ್ಕಿರೋರಾಗಾದ್ರೆ ಒಂದು ಸ್ವಲ್ಪ ಪೀಸ್ ತೊಗೊಂಡು ಆರಾಮಾಗಿ ಈ ಡಿಸೈನ್ ಮಾಡ್ಕೋಬೋದು. ನಾನು ನನ್ನ ಬ್ಲೌಸ್ಗೆ ಇದಕ್ಕೆ ಲೇಸ್ ಎಲ್ಲ ಕೊಟ್ಟಿದ್ದೀನಿ, ಸ್ಟೋನ್ ಲೇಸ್ ಎಲ್ಲ. ನೀವು ಬೇಕಂದರೆ ಆ ಥರ ಗ್ರ್ಯಾಂಡಾಗಿ ಬೇಕು ಅಂದರೆ ಸ್ಟೋನ್ ಲೇಸ್ ಎಲ್ಲ ಇಟ್ಟು ಸ್ಟಿಚ್ ಮಾಡ್ಕೋಬೋದು. ನೋಡಿ ಈ ರೀತಿ ಬರುತ್ತೆ. ಮತ್ತು ಅದು 2 ಡಬಲ್ ಸ್ಟಿಚ್ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಆ ಕಡೆ ಪೀಸು ಹಾಗೆ ಸ್ಟಿಚ್ ಮಾಡ್ಕೋಬೇಕು, ನೀಟಾಗಿ ಬರುತ್ತೆ. ಅಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಮೇಲೆ ಡೋರಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಆ ಕಡೆ ಮಾರ್ಕ್ ಮಾಡಿಕೊಂಡೆ ನಾನು, ಸ್ವಲ್ಪ ಮೇಲೆ ಕೆಳಗೆ ಆಗ್ಬಿಡೋ ಚಾನ್ಸ್ ಇರುತ್ತೆ. ಅದಕ್ಕೆ ಆ ಕಡೆಗೆ ಎಷ್ಟಿದೆ ಅಷ್ಟಕ್ಕೇ ಇಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಟಿಚ್ ಮಾಡಾದ್ಮೇಲೆ ಕೆಳಗಡೆಗೆ ಬಂದ್ಬಿಟ್ಟು ಹೆಮ್ಮಿಂಗ್ ಪಟ್ಟಿ ಕೊಡಬೇಕು. ಯಾಕಂದರೆ ಇದು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಪ್ಯಾಚ್ ವರ್ಕ್ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಒಂದಿಷ್ಟು ಹೆಮ್ಮಿಂಗ್ ಪಟ್ಟಿ, ಲೈನಿಂಗ್ ಪಟ್ಟಿ ಕಟ್ ಮಾಡಿಕೊಂಡು ಹೆಮ್ಮಿಂಗ್ ಪಟ್ಟಿ ಕೊಡಬೇಕು. ಎಮ್ಮಿಂಗ್ ಪಟ್ಟಿ ಕೊಟ್ಟು ಬೇಕು ಅಂದರೆ ನೀವು ಸ್ಟಿಚ್ ಆದರೂ ಮಾಡ್ಕೋಬೋದು, ಇಲ್ಲ ಎಮ್ಮಿಂಗ್ ಆದರೂ ಮಾಡ್ಕೋಬೋದು. ನಾನು ಎಮ್ಮಿಂಗ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಸ್ಟಿಚಿಂಗೇ ಮಾಡಿಬಿಟ್ಟೆ. ಮತ್ತು ಉಕ್ಸ್ ಹಾಕೋಕ್ಕೂ ನಂಗೆ ಟೈಮಿಲ್ಲ, ಅವ್ರಿಗೆ ಕೊಡ್ತೀನಿ, ಅವರೇ ಹಾಕ್ಕೊಳ್ಳಿ ಅಂತ. ಅವರೇ ಹಾಕೋತಾರೆ. ಹಾಗಾಗಿ ಈ ರೀತಿ ಎಮ್ಮಿಂಗ್ ಪಟ್ಟಿ ಕೊಟ್ಟು ಮೇಲೆ ಮಾಮೂಲಿ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಸಿಂಪಲ್ ಡಿಸೈನು. 42 ಎದೆ ಸುತ್ತಳತೆ ಬ್ಲೌಸ್ ಇದು ಸ್ಟಿಚಿಂಗು. ಓಕೆನಾ. ದೊಡ್ಡ ಬ್ಲೌಸ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ಇನ್ನೂ ದೊಡ್ಡದು ಇದೆ. ನಾನು 46 ಸೈಜ್ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ. 46 ಬ್ಲೌಸನ್ನು. ಇನ್ನೂ 15 ಯಾವಾಗಲೂ ಒಂದು ಸಲ ಹೊಲ್ದಿದೆ ಅಷ್ಟೇ. 46 ಮಾಡಿದ್ದೀನಿ. ಇದು 42, 44 ಬರ್ತಾನೆ ಇರುತ್ತೆ. 46, 50 ಎಲ್ಲ ಸ್ವಲ್ಪ ಕಡಿಮೆ. ಅಷ್ಟು ದೊಡ್ಡ ಬ್ಲೌಸ್ಗಳು ಬರೋದು. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಡಾಟ್ ಹಿಡ್ಕೊಂಡ್ಬಿಡ್ಬೇಕು. ನಾನು ಹೇಳ್ದಾಗೆ ಕೆಳಗಡೆಗೆ ನಾನು ಸ್ಟಿಚ್ಚಿಂಗೇ ಮಾಡಿದ್ದೀನಿ, ಎಮ್ಮಿಂಗ್ ಮಾಡಿಲ್ಲ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಡಾಟ್ ಪಾಯಿಂಟ್ ಹಿಡ್ಕೊಂಡು ಡಾಟ್ ಹಿಡಿದ್ರೆ ನಮಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಈ ಥರ ಡಿಸೈನು ನೀವು ಟ್ರೈ ಮಾಡಿ. ಸೀರೆ ಪೀಸೆಲ್ಲ ಸ್ವಲ್ಪ ಪೀಸ್ ತಗೊಂಡು ಸ್ಟಿಚ್ ಮಾಡುವಂಥದ್ದು ಈಸಿಯಾಗಿ ತೋರಿಸಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂತ ಅದನ್ನು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನು ಡಾಟ್ ಹಿಡ್ಕೊಂಡ್ರೆ ನಮಗೆ ಡಾಟ್ ಪಾಯಿಂಟು ರೆಡಿ ಆಗುತ್ತೆ. ಓಕೆನಾ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಸೀರೆ ಬಂದ್ಬಿಟ್ಟು ಎಲ್ಲ ಕಲರ್ ಇದೆ. ಬ್ಲೌಸು ಅದೇ ಹೇಳ್ದಂಗೆ ಬ್ಲೌಸ್ ಪೀಸ್ ಇದ್ದಿದ್ರೆ ಮಧ್ಯಕ್ಕೆ ಗ್ರೀನ್ ಕೊಟ್ಟಿದ್ದು ಇನ್ನೂ ಚೆನ್ನಾಗಿ ಕಾಣಿಸಿರೋದು. ಹೇಳಿದ್ನಲ್ಲ, ಬಟ್ಟೆ ಇಲ್ಲ, ಬ್ಲೌಸ್ ಪೀಸಲ್ಲೇ ಬಟ್ಟೆ ಕಮ್ಮಿ ಸಾಕಾಗಲಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ ನೋಡಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.